9ನೇ ತರಗತಿಯ ಕನ್ನಡ ಪಠ್ಯಪುಸ್ತಕದಲ್ಲಿ ಯಾವುದೆಲ್ಲ ಪಾಠಗಳಿವೆ ಎಂದು ನೋಡುವ. ಮೊದಲನೇದಾಗಿ ನಾನು ಸ್ಕ್ರೋಲ್ ಮಾಡ್ತೇನೆ ಕೆಳಗಡೆ. ಸೊ ಗದ್ಯ ಭಾಗ 1 ಅವರೇ ರಾಜರತ್ನಂ, KP ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದ ಪಾಠ, ಕೃತಿ ಅವರದು. ಸೊ ಎರಡನೇದು ನೋಡುವ ಕೆಳಗಡೆ ಇಲ್ಲಿದೆ ನೋಡಿ 2 ಅರಳಿಕಟ್ಟೆ, BGL ಸ್ವಾಮಿ ಅವರದು. ಇಲ್ಲಿ ಇದೆ ಕೃತಿಕಾರರ ಪರಿಚಯ, BGL ಸ್ವಾಮಿ. ಸೊ ಇನ್ನು ಮೂರನೇದ್ದು ಬಂದ್ರೆ ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡ್ತಾರೆ ನೋಡಿ, ಇಲ್ಲಿ ನೋಡಿ, ಜೇನು ಕುರುಬರ ತಾಯಿಯು ಕಾಡು ಆನೆಯ ಮಗನು, ಅಬ್ದುಲ್ ರಶೀದ್ ಇದರ ಲೇಖಕರು. ಇಲ್ಲಿ ನೋಡ್ಬೋದು ಅವರ ಕೃತಿಕಾರರ ಪರಿಚಯ ಇದೆ ಇಲ್ಲಿ. ಇನ್ನು 4ನೇ ಪಾಠ ಯಾವ್ದು ನೋಡುವ. ಇಲ್ಲಿದೆ ನೋಡಿ 4ನೇ ಪಾಠ, ಬಸ್ಸು ಪ್ರಯಾಣದ ಸುಖ ದುಃಖಗಳು. ಇದನ್ನು ಬರೆದವರು ವೀರೇಂದ್ರ ಸಿಂಪಿ. ಇಲ್ಲಿ ನೋಡ್ಬೋದು ನಾವು ಬಸ್ಸಿನ ಚಿತ್ರಗಳು ಕೂಡ ಇವೆ. ಸೊ ಕೆಳಗಡೆ ಬಂದ್ರೆ ಇದು ಕೃತಿಕಾರರ ಪರಿಚಯ. ಇನ್ನು ಪ್ರಶ್ನೋತ್ತರಗಳು ಕೂಡ ಇವೆ ಇಲ್ಲಿ. 5ನೇದಾಗಿ ಉರುಸುಗಳಲ್ಲಿ ಭಾವೈಕ್ಯತೆ, ದಸ್ತಗೀರ ಅಲ್ಲಿಬಾಯಿ ಇದರ ಲೇಖಕರು. ಎಲ್ಲಿದೆ ನೋಡಿ ಕೃತಿಕಾರರ ಪರಿಚಯ. ಇನ್ನು ಸ್ಕ್ರೋಲ್ ಮಾಡುವ ಕೆಳಗಡೆ 6 ಪಾಂಡಿತ್ಯದ DL ನರಸಿಂಹಾಚಾರ್, MM ಕಲಬುರ್ಗಿ ಅವರದು ಇದರ ಲೇಖಕರು. ಸೊ ಇಲ್ಲಿದೆ ನೋಡಿ ಕೃತಿಕಾರರ ಪರಿಚಯ. MM ಕಲಬುರ್ಗಿ ಅಂದ್ರೆ ಡಾಕ್ಟರ್ ಮಲ್ಲಪ್ಪ ಮಡಿವಾಳಪ್ಪ ಕಲಬುರ್ಗಿ. ಇನ್ನು ಕೆಳಗಡೆ ಬಂದು ಇನ್ನು ನೋಡುವ ಬೇರೆ ಯಾವುದು. ಇಲ್ಲಿದೆ ನೋಡಿ ಐನ್ಸ್ಟೀನ್ ಮತ್ತು ದೇವರು, ಇದು ನೆಕ್ಸ್ಟ್ ಪಾಠ. H ನರಸಿಂಹಯ್ಯ ಇದರ ಕೃತಿಕಾರರು. ನೆಕ್ಸ್ಟ್ ಯಾವುದು ಅಂತ ನೋಡುವ. ಇನ್ನೊಂದು ಇಲ್ಲಿದೆ ನೋಡಿ ಭೀಷ್ಮ ಪ್ರತಿಜ್ಞೆ, AR ಕೃಷ್ಣ ಶಾಸ್ತ್ರಿ ಇದರ ಲೇಖಕರು. ಇಲ್ಲಿದೆ ಕೃತಿಕಾರರ ಪರಿಚಯ. ಇನ್ನು ಬೆಳಗು ಜಾವ, ದ.ರಾ ಬೇಂದ್ರೆ ಅವರದು, ಇದು ಪದ್ಯ ಭಾಗ. ದ.ರಾ ಬೇಂದ್ರೆ ಅವರದ್ದು ಇಲ್ಲಿ ಕೃತಿಕಾರ ಪರಿಚಯವಿದೆ. ಇನ್ನು 2ನೇ ಪದ್ಯ ಯಾವುದು ನೋಡುವ. ಅಟ್ಟ ಹತ್ತ ಬೇಡ, L ಹನುಮಂತಯ್ಯ. ಇಲ್ಲಿ ನೋಡಿ ಇಲ್ಲಿದೆ ಕೃತಿಕಾರರ ಪರಿಚಯ. ಇಲ್ಲಿ ಹನುಮಂತಯ್ಯನವರು ಡಾಕ್ಟರ್ L ಹನುಮಂತಯ್ಯ. 3ನೇದಾಗಿ ಅವರು ಮತ್ತು ನಾವು, T ಯಲ್ಲಪ್ಪ ಇದರ ಪದ್ಯವನ್ನು ಬರೆದವರು ಕವಿ. ಸೊ ಇಲ್ಲಿದೆ ನೋಡಿ ಕೃತಿಕಾರರ ಪರಿಚಯ. ಇನ್ನು ತೊಟ್ಟಿಲು ತೂಗುವ ಹಾಡು, ವೈದೇಹಿ ಇವರ ಬರೆದದ್ದು. ನೆಕ್ಸ್ಟ್ ಯಾವುದು ನೋಡುವ. ಮನೆಗೆಲಸದ ಹೆಣ್ಣು ಮಗಳು, SG ಸಿದ್ದರಾಮಯ್ಯ. ಇದು ನೆಕ್ಸ್ಟ್ ನಮ್ದು ಪದ್ಯ. ಇನ್ನು ಹೊನ್ನೆಯ ಮರದ ನೆರಳು, ಜನಪದ ಸಾಹಿತ್ಯವಾಗಿದ್ದು ಇದೊಂದು. ಇನ್ನು ವಚನಗಳು, ಜೇಡರ ದಾಸಿಮಯ್ಯ. ನೆಕ್ಸ್ಟ್ ಯಾವುದು ಅಂದ್ರೆ ಆಚಾರವಿಲ್ಲದ ನಾಳಗಿ, ಪುರಂದರದಾಸರು ಇದರ ಕೃತಿಕಾರರು. ಮತ್ತೆ ಇಲ್ಲಿ ರಚನೆ ಇದೆ, ಗಾದೆ ವಿಸ್ತರಣೆ ಈ ತರದೆಲ್ಲ, ಪತ್ರಲೇಖನ, ಖಾಸಗಿ ಪತ್ರ ಇತ್ಯಾದಿಗಳಿವೆ. ವ್ಯಾವಹಾರಿಕ, ಮನವಿ ಪತ್ರ, ಪ್ರಬಂಧ ರಚನೆ. ಸೊ ಕುವೆಂಪು ಅವರ ವಿಶ್ವಮಾನವ ಸಂದೇಶ, ನೀರಿನ ಮಹತ್ವ ಮತ್ತು ಮಾಲಿನ್ಯ, ಸರ್ ವಿಶ್ವೇಶ್ವರಯ್ಯ. ಇಷ್ಟ ಆಗಿದೆ ನೋಡಿ, ಇಲ್ಲಿಗೆ ಕಂಪ್ಲೀಟ್ ಆಯ್ತು ಪುಸ್ತಕ. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ.